ವಿಜಯ ದಿವಸಕ್ಕೆ ಇಂದು ಬೆಳ್ಳಿ ಹಬ್ಬ. ಈ ಹಿನ್ನೆಲೆಯಲ್ಲಿ ಭಾರತ ಸೇವಾ ಸಂಸ್ಥೆ ಬನ್ನೂರ ಹಾಗೂ SPBMD ಪದವಿ ಪೂರ್ವ ಮಹಾವಿದ್ಯಾಲಯದ ಜಂಟಿ ಆಶ್ರಯದಲ್ಲಿ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀ ಸಂಗನಬಸವ ಮಹಾಸ್ವಾಮಿಗಳು ದೇಶಾಭಿಮಾನ ಧರ್ಮಾಭಿಮಾನವನ್ನ ಬಿತ್ತುವುದೇ ಶಾಲೆಗಳ ಕೆಲಸವಾಗಬೇಕು, ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಪ್ರಶಂಸಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಶ್ರೀ SV ಹರ್ಲಾಪುರ, ಉಪ ಪ್ರಾಚಾರ್ಯರಾದ ಶ್ರೀ KB ಚೆನ್ನಪ್ಪ, KCC ಬ್ಯಾಂಕ್ ನಿರ್ದೇಶಕರಾದ ಸಂಗಮೇಶ್ ಕಂಬಾಳಿ ಮಠ, ನಿವೃತ್ತ ಯೋಧರಾದ ಶ್ರೀ ರುದ್ರಪ್ಪ ಮೂಲಿಮನಿ, ಶ್ರೀ ಧರ್ಮಪ್ಪ ನವಲಗುಂದ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು. ಒಂದು ಉದ್ಯಮಪುರದ ಜಿಲ್ಲೆ ಇದೆ, ಅಲ್ಲಿದ್ದೆ ನಾನು. ರಜೆ ಬರಲಿಕ್ಕೆ ನಾನು ರಜೆಗಾಗಿ ಅಪ್ಲಿಕೇಶನ್ ಹಾಕಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಯುದ್ಧ ಶುರುವಾಯ್ತಲ್ಲ, ಎಲ್ಲ ಇದು ರಜೆ ಎಲ್ಲ ಕ್ಯಾನ್ಸಲ್ ಆಯಿತು. ಮತ್ತು ಯುದ್ಧದಲ್ಲಿ ನಾನು ಪಾರ್ಟ್ ಆಫ್ ಹಿಸ್ಸಾನೇ, ಬಟ್ ಫಾರ್ವರ್ಡ್ನಲ್ಲಿ ಇರಲಿಲ್ಲ, ಬ್ಯಾಕ್ವರ್ಡ್ ರಿಯರ್ ಪಾರ್ಟಿ ಆದರೂ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಯುದ್ಧ ಅಂದರೆ ಒಂದು ಎಲ್ಲರಿಗೂ ಯುದ್ಧ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಏನಾಗ್ತದೆ, ಕಸ್ಬಿಸಿ ಏನಾಗುತ್ತೆ ಏನೋ. ಆಮೇಲೆ ದೇಶ ಜೊತೆ ಫೈಟಿಂಗ್ ಫೋರ್ಸ್ನಲ್ಲಿ ಎಲ್ಲ ಫೋರ್ಸ್ನಲ್ಲಿ ಯಾರು ಏನಾಗ್ತಾರೆ ಅಂತ ಎಲ್ಲರಿಗೂ ಭಯ ಇರ್ತದೆ. ಆದರೆ ಭಾರತೀಯ ಸೇನೆ ಹಾಗಿಲ್ಲ. ಮೂರು ಸೇನೆಗಳು ಒಂದೊಂದು ಆಪರೇಷನ್ ಅನ್ನ ಪ್ರಾರಂಭ ಮಾಡ್ತಾರೆ. ಭೂಸೇನೆಯವರು ಆಪರೇಷನ್ ವಿಜಯ್ ಅಂತ ಪ್ರಾರಂಭ ಮಾಡಿದ್ರೆ, ನೌಕಾ ಸೇನೆಯವರು ಆಪರೇಷನ್ ತಲವಾರ್ ಅಂತ ಸ್ಟಾರ್ಟ್ ಮಾಡ್ತಾರೆ, ನೇವಿಯವರು ಆಪರೇಷನ್ ಸಫೇದ್ ಅಂತ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದೇಶದ ರಕ್ಷಣೆ ಇಲ್ಲ ಅಂತಂದ್ರೆ ಇದ್ಯಾವುದೂ ಇರುವುದಿಲ್ಲ. ಅದಕ್ಕಾಗಿ 1999ರಲ್ಲಿ ಪಾಕಿಸ್ತಾನದ ಕುತಂತ್ರದಿಂದಾಗಿ ಕಾರ್ಗಿಲ್ ಒಂದು ಪ್ರದೇಶದಲ್ಲಿ ಆ ಒಂದು ಎತ್ತರದ ಒಂದು ಶಿಖರದಲ್ಲಿ ಅವರ ಪಾಕಿಸ್ತಾನ ಯೋಧರ ಒಂದು ಕುತಂತ್ರದ ನುಸುಳುವಿಕೆಯ ವಿರುದ್ಧ ಅಂದಿನ ಪ್ರಧಾನಮಂತ್ರಿಯಾಗಿರುವಂಥ ಧೀಮಂತ ನಾಯಕರಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಕೈಗೊಂಡಂತಹ ಒಂದು ದಿಟ್ಟತನದ ಒಂದು ನಿರ್ಧಾರದಿಂದ ಸೈನಿಕ ವರ್ಗವೇ, ಇನ್ನುಳಿದೆಲ್ಲ ಅತಿಥಿ ಮಹೋದಯವೇ, ಅಧ್ಯಾಪಕರೇ, ಇಲ್ಲಿ ಸೇರಿದಂಥ ಎಲ್ಲ ಒಂದು ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರ ಅಂತರಂಗಕ್ಕೆ ಶರಣಾರ್ಥಿ. ಏನದ ಅಂದ್ರೆ ಇವತ್ತು ಒಂದು ಸೂಕ್ತವಾದಂತಹ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮ ಎಲ್ಲಿ ಮಾಡಿದ್ರು ಅಂತಂದ್ರೆ ಸ್ಕೂಲ್ನೊಳಗೆ ಮಾಡಿದ್ರು ಅಥವಾ ಕಾಲೇಜಿನಲ್ಲಿ ಮಾಡಿದ್ರು. ಈ ಕಾಲೇಜಿನಲ್ಲೇ ಯಾಕೆ ಮಾಡಬೇಕು, ಈ ಉಡುಪಿ ಮೈದಾನದಲ್ಲಿ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಏನಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು.